ಪ್ರೀತಿಯ ವೀಕ್ಷಕರಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ನಿಜಕ್ಕೂ ಮರೆಯಲಾಗದ ವರ್ಷವಾಗಲಿ. ಅದು ಶುಭ ಕಾಮನೆಗಳು ಪೂರ್ತಿಯಾಗಲಿ. ನಿಮ್ಮ ಇಚ್ಛೆಗಳು ನೆರವೇರಲಿ ಅಂತ ಹಾರೈಸ್ತಾ ನನ್ನೀ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಜಕ್ಕೂ ಇವತ್ತು ಎಪಿಸೋಡ್ ಯಾವ ರೀತಿ ಇತ್ತು ಅಂತ, ಇವತ್ತು ಕಿಚ್ಚ ಸುದೀಪ್ ಅವರು ತುಂಬಾ ಗರಂ ಆಗಿದ್ರು. ಸಾಕಷ್ಟು ಕ್ಲಾಸ್ ತೊಗೊಂಡಿದ್ದಾರೆ. ಅದರಲ್ಲೂ ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಇಬ್ಬರಿಗೂ ಸಾಕಷ್ಟು ಕ್ಲಾಸ್ಗಳನ್ನು ತೊಗೊಂಡ್ರು. ವಿನಯ್ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ವಿನಯ್ ಅವರು ಡಿಪ್ಲೊಮೆಟಿಕ್ ಅಂತ ಅನಿಸಿದ್ರು. ಯಾಕೆ ತುಂಬ ಫ್ಯಾಮಿಲಿಗಳು ಒಳಗಡೆ ಬಂದು ಮತ್ತು ಇನ್ನು ಇರೋದೇ ಸ್ವಲ್ಪ ದಿನ, ಯಾಕೆ ಸುಮ್ಮನೆ ಈ ರೀತಿ ಅಂತ ಅಂದ್ಕೊಂಡು ವಿನಯ್ ಅವರು ಡಿಪ್ಲೊಮೆಟಿಕ್ ಆದ್ರ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ವಿನಯ್ ಅವರು ಏನು ಅಲ್ಲಿ ಆಡ್ತಾ ಇದ್ದಾರೆ ಅದು ಅವರ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಅಲ್ಲ. ಅಂದರೆ ನಾನು ಹೇಳ್ತಾರೆ ಈಗ ಅಲ್ಲ. ಸೊ ಈ ಹಿಂದೆ ಅವ್ರು ಏನು ಜಗಳ ಮಾಡ್ತಾಯಿದ್ರು, ತುಂಬ ಕೂಗಾಡ್ತಾಯಿದ್ರು, ಹಾರಾಡ್ತಾಯಿದ್ರು, ಅದು ಯಾರೂ ಹೊರಗಡೆ ಆ ರೀತಿ ಇರೋದಿಲ್ಲ. ಅಂದರೆ ಇಡೀ ಎಲ್ಲ ಟೈಮ್ನಲ್ಲೂ ಆ ರೀತಿ ಇರೋಲ್ಲ. ಅವರು ಒಂದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೋಸ್ಕರ ಆ ರೀತಿ ಅವರನ್ನು ಅವರು ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿಕೊಂಡು ಈ ಗೇಮನ್ನು ನಾನು ಗೆಲ್ಲೇಬೇಕು, ಸೊ ನಾನು ಅಗ್ರೆಸಿವ್ ಆಗಿದ್ರೇ ಗೆಲ್ಲೋಕ್ಕಾಗೋದು ಅಂತ ಅಂದ್ಕೊಂಡು ಆ ರೀತಿ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಸೀಸನಲ್ಲಿ ನಾವು ಎರಡು ವ್ಯತಿರಿಕ್ತವಾದ ವ್ಯಕ್ತಿಗಳನ್ನು ನೋಡ್ತೀವಿ. ಅದರಲ್ಲಿ ಒಂದು ವಿನಯ್ ಅವರು, ಮತ್ತೊಂದು ಪ್ರತಾಪ್ ಅವರು. ಒಂದು ಕಡೆ ವಿನಯ್ ಅವರು ನಾನು ಅಗ್ರೆಸಿವ್ ಆಗಿದ್ದು ಗೆಲ್ತೀನಿ ಅನ್ನೋ ರೀತಿಯಲ್ಲಿ ಆಡ್ತಾರೆ. ಮತ್ತು ಇನ್ನೊಂದು ಕಡೆ ಪ್ರತಾಪ್ ಅವರು ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಅಪೋಸಿಟ್ ಆಗಿ ಆಡ್ತಾರೆ. ಅಂದರೆ ತುಂಬ ಕೂಲಾಗಿ ಆಡ್ತಾರೆ. ಯಾರು ಏನೇ ಮಾಡಲಿ, ಎಷ್ಟೇ ಜನ ಅವರನ್ನು ಫೋರ್ಸ್ ಮಾಡಲಿ, ಅವರು ತುಂಬಾ ಕೂಲಾಗಿರ್ತಾರೆ. ಸನ್ನಿವೇಶಗಳನ್ನು ತುಂಬ ಸರಿಯಾಗಿ ನಿಭಾಯಿಸ್ತಾರೆ. ಇವತ್ತು ಕೂಡ ಅವರಿಗೆ ಕೇಳಿದಂಥ ಪ್ರಶ್ನೆಗಳಿಗೆ ಅವರಲ್ಲಿ ಅಗ್ರೆಸಿವ್ ಆಗಿ ಅಲ್ಲಿ ಮುಖದಲ್ಲಿ ಭಾವನೆಗಳನ್ನು ತೋರಿಸ್ಕೊಳ್ತಾ ಒಂದು ನಿಧಾನವಾಗಿ ತುಂಬ ಲಯಬದ್ಧವಾಗಿ ಆನ್ಸರ್ ಮಾಡ್ತಾರೆ. ಸೊ ಅದು ಬಹಳಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಕಡೆ ವಿನಯ್ ಅವ್ರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ವಿನಯ್ ಅವರು ಅಗ್ರೆಸಿವ್ ಆಗಿರೋದನ್ನು ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲೂ ಕೂಡ ಒಬ್ಬರು ಕೇಳಿದರು, ಯಾಕೆ ನೀವು ಅಣ್ಣ ತಮ್ಮ ಇದ್ದರೆ, ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆ ಕೂಗಾಡಲ್ವಾ, ಅವ್ರ ಜೊತೆ ಜಗಳ ಮಾಡಲ್ವಾ, ಯಾಕೆ ವಿನಯ್ ಅವರನ್ನು ಆ ರೀತಿ ಜನ ಅಂತ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಯಾಕಂದರೆ ವಿನಯ್ ಅವರು ಸ್ವಲ್ಪ ಓವರ್ ಅಗ್ರೆಸಿವ್ ಅಂತ ಅನ್ನಿಸ್ತಾರೆ. ಅದಕ್ಕೋಸ್ಕರನೇ ತುಂಬ ಜನಕ್ಕೆ ಅವರು ಇಷ್ಟ ಆಗ್ತಾ ಇಲ್ಲ, ಒಂದಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದ್ದಾರೆ. ಅದೇ ರೀತಿ ಪ್ರತಾಪ್ ಅವರು ಕೂಡ ಅಷ್ಟೇ. ಪ್ರತಾಪ್ ಅವರು ತುಂಬಾ ಸ್ಲೋ ಆಗಿ ಆಡ್ತಾರೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ಗೇಮ್ ಅಂತ ಹೇಳ್ತೀವಲ್ಲ, ಆ ರೀತಿ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಇವತ್ತು ಸುದೀಪ್ ಸರ್ ಅವರು ವರ್ತೂರ್ ಸಂತೋಷ್ ಅವ್ರಿಗೆ ತುಂಬಾ ಕ್ಲಾಸ್ ತೊಗೊಂಡ್ರು. ಒಂದು ಕ್ವಶನ್ ಕೂಡ ಕೇಳ್ತಾರೆ, ಸಂತು ಪಂತು ಈಸ್ ನಾಟ್ ಫಿಟ್ ಅಂತ ಅಂದ್ಕೊಳ್ತೀರಾ ಅಂತ. ಆ ಪ್ರಶ್ನೆಗೆ ತುಂಬ ಜನ ನೋ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರು ಈ ಗೇಮ್ಗೆ ಸರಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ನನಗೇನು ಅನಿಸುತ್ತೆ, ವರ್ತೂರ್ ಸಂತೋಷ್ ಅವರು ನಿಮ್ಮಂತೆ ಒಬ್ಬ ನಾರ್ಮಲ್ ಆದ ಮನುಷ್ಯ. ಅವರು ಯಾವುದೋ ಒಂದು ಸಿನಿ ಬ್ಯಾಕ್ಗ್ರೌಂಡಿಂದನೋ ಅಥವಾ ಯಾವುದೋ ಒಂದು ಗೇಮ್ ಶೋ ಇಂದನೋ ಬಂದಿಲ್ಲ. ಒಂದು ಹಳ್ಳಿಗಾಡಿನಿಂದ, ಒಂದು ರೈತ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ. ಸೊ ಆ ವ್ಯಕ್ತಿ ಅಲ್ಲಿ ಏನು ಮಾಡೋಕ್ಕಾಗತ್ತೆ? ಸಡನ್ನಾಗಿ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಈಗ ನೀವು ಇವತ್ತು ನಡೆದಂಥ ಒಂದು ವಿಷಯನೇ ತೊಗೊಳ್ಳಿ. ಅಲ್ಲಿ ಸ್ನೇಕ್ ಮತ್ತು ಲ್ಯಾಡರ್. ಸೊ ಈಗ ನೀವು ಸ್ನೇಕಲ್ಲಿ ಒಬ್ಬರನ್ನ ನಿಲ್ಲಿಸಿ ಅಂತ ಹೇಳಿದ ಕೂಡಲೇ ನೀವೇ ಯೋಚನೆ ಮಾಡಿ, ನಿಮ್ಮನ್ನೇ ಆ ಪ್ಲೇಸಲ್ಲಿ ನಿಲ್ಲಿಸಿ ಒಬ್ಬನ್ನ ಸ್ನೇಕ್ ಅಂತ ಹೇಳಿದ್ರೆ ಸಡನ್ನಾಗಿ ನಿಮಗೆ ಕೋಪ ಬರುತ್ತಾ, ಅಥವಾ ನೀವು ಅಲ್ಲಿ ಅದನ್ನು ವ್ಯಕ್ತಪಡಿಸೋಕ್ಕಾಗತ್ತಾ? ಸ್ವಲ್ಪ ಕಷ್ಟನೇ ಅನಿಸುತ್ತೆ ನಾರ್ಮಲ್ ಜನಕ್ಕೆ. ಸೊ ಅಂದರೆ ಒಬ್ಬರು ಆ್ಯಕ್ಟ್ರು ಏನಿದ್ದಾರೆ, ಅದು ವಿನಯ್ ಇರ್ಬೋದು, ಸಂಗೀತ ಇರ್ಬೋದು, ತನಿಷಾ ಇರ್ಬೋದು, ಅಥವಾ ಕಾರ್ತಿಕ್ ಇರ್ಬೋದು, ಇವರಿಗೆಲ್ಲ ಸ್ವಲ್ಪ ಅದು ಈಸಿ ಆಗ್ಬೋದು. ಆದರೆ ಪ್ರತಾಪ್ ಅವ್ರಿಗಾಗಲಿ ಅಥವಾ ವರ್ತೂರ್ ಸಂತೋಷ್ ಅವ್ರಿಗಾಗಲಿ ಅದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಅವ್ರ ಮನಸ್ಸಲ್ಲಿ ಏನಿದೆ ಆ ಪಾಯಿಂಟ್ಸನ್ನು ಹೇಳ್ಬೋದು, ಬಟ್ ಆ ಮುಖದಲ್ಲಿ ಒಂದು ಭಾವನೆಗಳನ್ನು, ಈಗ ಸಂಗೀತ ಅವರನ್ನು ನೋಡಿದ್ರೆ, ಸಂಗೀತ ಅವ್ರನ್ನ ಅಲ್ಲಿ ನಿಲ್ಲಿಸಿ ಸ್ನೇಕ್ ಅಂತ ತನಿಷಾ ಅವರನ್ನು ಹೇಳುವಾಗ ಅವರ ಹಾವ ಭಾವ ಮುಖ ಎಲ್ಲ ನೋಡಿದ್ರೆ ಒಂದು ಬದ್ಧ ವೈರಿಯನ್ನು ನೋಡಿ ಮಾತಾಡೋ ರೀತಿಯೇ ಇರುತ್ತೆ. ಎಸ್ಪೆಷಲಿ ಕಾರ್ತಿಕ್ ಮತ್ತು ವಿನಯ್ ಏನು ಹೇಳ್ತಾರೆ, ನಾವಿಬ್ಬರು ತುಂಬ ಗೆಳೆಯರು ಅಂತ ಹೇಳ್ತಾರೆ. ಆದರೆ ಕಾರ್ತಿಕ್ ವಿನಯ್ನ ಬಗ್ಗೆ ಮಾತಾಡುವಾಗ ಅಬ್ಬಬ್ಬ ಏನೋ ಅಷ್ಟೊಂದು ಆಕ್ರೋಶ ಎಲ್ಲ ಇರುತ್ತೆ ಅಲ್ಲಿ. ಅಂದರೆ ಅದು ಒಂದು ಸಿನಿ ಇಂಡಸ್ಟ್ರಿಯಿಂದ ಬಂದವ್ರಿಗೆ ಬಹುಶಃ ಅದು ಸಹಜವಾಗಿ ಬರ್ಬೋದು. ಅಲ್ಲಿ ಅವ್ರಿಗೆ ಅದು ಆ್ಯಕ್ಟಿಂಗ್ ಸ್ಕಿಲ್ ಕೂಡ ಇರ್ಬೋದು. ನೋಡಿ ಕಾರ್ತಿಕ್ ಅವರು ಮಾತಾಡುವಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ, ವಿನಯ್ ಅವರನ್ನು ಬದ್ಧ ವೈರಿ ರೀತಿಯಲ್ಲೇ ಮಾತಾಡ್ತಾರೆ. ಒಂದು 10 ನಿಮಿಷ ಬಿಟ್ಟು ಇಬ್ಬರು ಜಿಗ್ರಿ ದೋಸ್ತು ಅಂತ ಈ ಕಡೆಯಿಂದ ಅವನಾರ್ತಾನೆ, ಆ ಕಡೆಯಿಂದ ಅವನಾರ್ತಾನೆ, ಮತ್ತು ವಾವ್ ಸೂಪರ್ ಅಂತಾರೆ. ಸೊ ಅದು ಅವರಿಗೆ ಸಾಧ್ಯ ಆಗ್ಬೋದು. ಆದರೆ ನಾರ್ಮಲ್ ಪರ್ಸನ್ ಆದಂಥ ಪ್ರತಾಪ್ ಅವ್ರಿಗಾಗಲಿ, ವರ್ತೂರ್ ಸಂತೋಷ್ ಅವ್ರಿಗಾಗಲಿ, ನನ್ನನ್ನೇ ಈಗ ಆ ಶೋನಲ್ಲಿ ಬಿಟ್ಟರು ಕೂಡ ಖಂಡಿತ ಅದು ನನ್ನಿಂದ ಸಾಧ್ಯ ಇಲ್ಲ. ಆ ರೀತಿ ಸಡನ್ನಾಗೆ ಸಿಟ್ಟು ಮಾಡ್ಕೊಳ್ಳೋದಾಗಲಿ, ಸಡನ್ನಾಗೆ ಪ್ರೀತಿಯನ್ನು ತೋರಿಸೋದಾಗಲಿ, ಒಂದು ಸ್ಕೂಲ್ ಟಾಸ್ಕ್ ಅಂತ ಬಂದಾಗ ಇದ್ದಕ್ಕಿದ್ದಂತೆ ಮಕ್ಕಳಂತೆ ಆಡೋದಾಗಲಿ, ನಮ್ಮಂಥ ನಾರ್ಮಲ್ ಪರ್ಸನ್ಸ್ಗೆ
ಅಷ್ಟೊಂದು ಸಾಧ್ಯ ಇಲ್ಲ. ಅದನ್ನೇ ಅಲ್ಲಿ ವರ್ತೂರು ಸಂತೋಷ್ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರತಾಪ್ ಅವರು ಕೂಡ ಅಷ್ಟೇ, ಅಲ್ಲಿ ಏನೋ ಒಂದು ಟಾಸ್ಕ್ ಇದೆ, ಒಂದು ನೈಜವಾದ ಮಾತುಕತೆ ಇದನ್ನೆಲ್ಲ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಅಲ್ಲಿ ತುಂಬ ಓವರ್ ಆ್ಯಕ್ಟಿವ್ ಆಗಿ ಹೈಪರ್ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಅವರಿಂದ ಆಗಲ್ಲ. ಈವನ್ ಅವರು ಟ್ರೈ ಮಾಡಿದ್ರು ಕೂಡ, ಈಗ ವರ್ತೂರು ಸಂತೋಷ್ ಅವರು ಹೇಳಿದ್ದಾರೆ ನೆಕ್ಸ್ಟ್ ವೀಕಲ್ಲಿ ನೀವೇ ಹೇಳೋ ಥರ ನಾನು ಮಾಡ್ತೀನಿ ಸರ್ ಅಂತ. ಅವ್ರೇನಾದ್ರು ಮಾಡೋಕ್ಕೆ ಹೋದರೆ, ಮೊನ್ನೆ ಒಂದು ವಾರ ಅವರು ಸಡನ್ನಾಗಿ ತನಿಷಾ ಅವ್ರ ವಿರುದ್ಧ ಮಾತಾಡಿದ್ರು. ಬಹುಶಃ ಎಲ್ಲೋ ಒಂದು ಕಡೆ ಅದು ತುಂಬಾ ಅಂದರೆ ತುಂಬ ಜನ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ, ಏನಿದು ವರ್ತೂರು ಸಂತೋಷ್ ಅವರು ಸಡನ್ನಾಗಿ ಹಿಂಗೆ ಆಡ್ತಾ ಇದ್ದಾರಲ್ಲ ಅಂತಾರೆ. ಅಂದರೆ ಏನಂದರೆ ಅವರು ಅವ್ರ ಕ್ಯಾರೆಕ್ಟರನ್ನು ಬಿಟ್ಟು ಬೇರೆ ಏನನ್ನೂ ಮಾಡೋಕ್ಕೆ ಹೋದರೆ ಅದು ಚೆನ್ನಾಗಿರೋದಿಲ್ಲ. ಅದು ತುಂಬ ಅಸಂಬದ್ಧ ಅನಿಸುತ್ತೆ ಅಥವಾ ಅಸ್ವಾಭಾವಿಕ ಅನಿಸುತ್ತೆ. ಅದು ನನ್ನ ಅಭಿಪ್ರಾಯ. ಅದೇ ರೀತಿಯಲ್ಲಿ ತುಂಬ ಇದಕ್ಕಿದ್ದಂಗೆ ವಿನಯ್ ಅವರು ಸೈಲೆಂಟ್ ಆಗ್ತಾರಾ, ವಿನಯ್ ಅವರು ಇನ್ನು ಮುಂದೆ ಕೂಡ ಹೀಗೆ ಸೈಲೆಂಟಾಗಿ ಇರ್ತಾರಾ ಅಥವಾ ಮುಂದೆ ಮತ್ತೆ ಅಗ್ರೆಸಿವ್ ಆಗ್ತಾರಾ ನೋಡಬೇಕು. ಅಲ್ಲಿ ಪ್ರತಾಪ್ ಅವರು ಸಂಗೀತ ಅವರನ್ನು ನಾನು ಅಂದ್ಕೊಂಡಂಗೆ ಏಣಿ ಅಂತ ಹೇಳ್ತಾರೆ. ಪ್ರತಾಪ್ ಅವರು ಅಲ್ಲಿ ಸಂಗೀತ ಅವ್ರ ಮೇಲೆ ಒಂದು ಸ್ನೇಹವನ್ನು ತೋರಿಸ್ತಾ ಇದ್ದಾರೆ. ಆದರೆ ನಿನ್ನೆ ಸಂಗೀತ ಅವರು 3 ಜಾಗದಲ್ಲಿ ಯಾವುದೇ ಒಂದು ಜಾಗದಲ್ಲಿ ಕೂಡ ಪ್ರತಾಪ್ ಅವರನ್ನು ಇಡಲಿಲ್ಲ. ನಿನ್ನೆ ಅವ್ರು ಏನು ಮಾಡಿದ್ರು ಅಂದರೆ, ಸಂಗೀತ ಅವ್ರಿಗೆ ಪ್ರತಾಪ್ ಅವರು ಗೆಲ್ಲುವ ಕುದುರೆ ಅಂತ ಅನ್ನಿಸ್ಲೇ ಇಲ್ಲ. ಎಲ್ಲೋ ಒಂದು ಕಡೆ ಸಂಗೀತ ಅವರು ಪ್ರತಾಪ್ ಅವರನ್ನು 1, 2, 3 3 ಸ್ಥಾನಗಳಲ್ಲೂ ಕೂಡ ಇಡಲಿಲ್ಲ, ಅದರಿಂದ ಕೆಳಗಡೆನೇ ಇಟ್ಟಿದ್ರು. ಆದರೆ ಇವತ್ತು ಸ್ನೇಹ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರನ್ನು ಏಣಿ ಅಂತ ಹೇಳ್ತಾರೆ. ಸಂಗೀತ ಅವರು ತುಂಬ ಚೇಂಜ್ ಆಗ್ತಾ ಇರ್ತಾರೆ ಆಗಾಗ. ಅವರು ಯಾರ ಜೊತೆನಲ್ಲಿ ಇದ್ದರೂ ಕೂಡ ಅಷ್ಟೇ, ಒಂದು ಕಂಟಿನ್ಯೂಟಿ ಅವರ ಸ್ನೇಹದಲ್ಲಿ ಕಾಣಿಸಲ್ಲ. ಒಂದು ಚಿಕ್ಕ ವಿಷಯಕ್ಕೆ ಇದ್ದಕ್ಕಿದ್ದಂಗೆ ನೀನು ನನ್ನ ತಮ್ಮನೇ ಅಲ್ಲ, ನನಗೂ ನಿನಗೂ ರಿಲೇಷನ್ಶಿಪ್ಪೇ ಇಲ್ಲ ಅಂದ್ಬಿಡ್ತಾರೆ. ಅಂದರೆ ಒಂದು ಅಣ್ಣ ತಂಗಿ ಸಂಬಂಧ ಒಂದೇ ಒಂದು ವರ್ಡ್ ಅವ್ರು ಹೇಳಿದ ಒಂದು ಪದದಿಂದ ಹೋಗ್ಬಿಡತ್ತೆ ಅನ್ನೋಂಗಿದ್ರೆ ಅದು ಯಾವ ರೀತಿ ಸಂಬಂಧನೋ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.